ಹುಡುಗಿ ಕಣ್ಣು ರೋಡೆಡ್ ಕಣ್ಣು ಆಟಿಗೆ ಬುಲ್ಲೆಟ್ಟು 1/1 ಬೆಟ್ಟ ಗುಡ್ಡಗಳ ಮಧ್ಯೆ ಇಬ್ರು ಲೀನ್ ಮಾಡ್ಕೊಂಡೈತಿದೀವಿ. ಬ್ಯೂಟಿಫುಲ್ ಕಾರ್ ದುಂಗ್ಲಾ. ಏನು ದುಡ್ಗುರು ಮತ್ತೆ ಟ್ರಾಫಿಕ್ ಜಾಮಾ. ಸುತ್ತಲೂ ಸ್ನೋನೆ ಗುರು. ಅಬ್ಬಾ ಸ್ವಾಮಿ, ಏನು ಸ್ವಲ್ಪ ದೂರ ಹೋಗ್ಬಿಟ್ರೆ ಬ್ರೀತಿಂಗ್ ಎಫೆಕ್ಟ್ ಕಡಿಮೆ ಆಗತ್ತಾ. ಸ್ನೋ ನೋಡಿ ನೋಡಿ ಸಾಕಾಗಿರ್ತೀವಿ, ಅಷ್ಟು ಸ್ನೋ ಇದೆ. ಫ್ರೆಶ್ ಸ್ನೋಗಳು ಹೆಂಗಿದೆ ಗೊತ್ತಾ, ಸಕಲಾಗಿದೆ. ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಗುರು. ಫ್ರೆಶ್ ಸ್ನೋ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಮಗೆ, ಆ ಮುಟ್ಟು ನೋಡಿದ್ರೆ ಗೊತ್ತಾಗತ್ತು. ಅಷ್ಟು ಹೆವಿ ಕೋಲ್ಡ್ ಇರಲ್ಲ, ಅದರ ಹೆವಿ ಕಡಿಮೆ ಇರಲ್ಲ, ಮೀಡಿಯಮಲ್ಲಿ ಇರುತ್ತೆ. ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ನೋಡಿ ಹೆಂಗಾಯ್ತು. ಹೆವಿ 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 ಆಯ್ತಾ ಖಾಡ್ದುಂಗ್ಲಾ. ನಾವು ಉಮ್ಲಿಂಗ್ಲಾದಲ್ಲಿ ಐ ಥಿಂಕ್ ಸ್ನೋ ಇರಲ್ಲ. ಐ ಥಿಂಕ್ ಇಲ್ಲೇ ಲಾಸ್ಟ್ ಅನ್ಸುತ್ತೆ ಸ್ನೋಫಾಲ್ ಆಯಿತು, ಬಟ್ ನಿಮಗೆ ತೋರಿಸೋಷ್ಟಾಗಿಲ್ಲ. ಮೈಲ್ಡ್ ಹೆಡೇಕ್ ಇದೆ. ಬ್ರೀತಿಂಗ್ ಇಶ್ಯೂ ಲೈಟ್ ಅಂದರೆ ಒಂದು 56% ಇದೆ ಆಕ್ಸಿಜನ್ ಇಲ್ಲಿ. ಪರವಾಗಿಲ್ಲ, ಲೈಟ್ ಎಫೆಕ್ಟ್ ಇದೆ ಬ್ರೋ. ಹೆಡೇಕ್ ಹೋಯ್ತು, ಸ್ವಲ್ಪ ಕಡಿಮೆ ಆಯಿತು. ಸ್ವಲ್ಪ ಕೆಳಗಡೆ ಬಂದ್ವಲ್ಲ. ನೀಲೇನೋ ನೋಡ್ಕೊಬಿಡಿ. ಕೊನೆಯದಾಗಿ ಖಾಡ್ದುಂಗ್ಲಾನ ಓದ್ದ ಹೆಕ್. ಅಯ್ಯೋ, ನನಗೆ ಅದೇ ಹೇಳೋದು, ನನಗೆ ಈ ಕಡೆ ತಿರುಗಿದ್ರೆ ಈ ಕಡೆ ಮಿಸ್ ಆಗಿಬಿಡುತ್ತದೆ. ತೋರಿಸ್ತೀನಿ, ಲಾಸ್ಟ್ ಟೈಮ್ ತೋರಿಸ್ಬಿಡ್ತೀನಿ ರೀ. ದಿ ಬ್ಯೂಟಿಫುಲ್ ಖಾಡ್ದುಂಗ್ಲಾ. ಬಾ 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 ಬಾ. ಸ್ವಲ್ಪ ಡ್ರೈವ್ ಸೇಫಾಗಿ ಮಾಡಬೇಕು. ಈ ನನ್ನ ಮಕ್ಕಳು ಯಾರಪ್ಪ ಜೇಕೆ ಎಲ್ಲ ಬೋರ್ಡರು ಖರಾಬಾಗಿ ಓಡಿಸ್ತಾರೆ ನನ್ನ ಮಕ್ಕಳು. ಹಾರನ್ನೇ ಹಾಕಲ್ಲ. ಒಂದು ಸ್ವಲ್ಪ ಮುಂದೆ ಆದ್ಮೇಲೆ ಸಿಗ್ತೀನಿ. ಬ್ಯಾಟ್ರಿ ಅರ್ಧ ಖಾಲಿ ಆಗಿದೆ. ಏನಾಗುತ್ತೆ ಗೊತ್ತಾ, ಈ ವೆದರ್ಗೆ ಬ್ಯಾಟ್ರಿ ಎಷ್ಟು ಬೇಗ ಟ್ರೈನಾಗಿ ಓಡುತ್ತೋ. ಸ್ವಲ್ಪ ಕೆಳಗಡೆ ಬಂದ್ವಿ. ಇವಾಗ ಪರವಾಗಿಲ್ಲ, ಸ್ವಲ್ಪ ಹೆಡೇಕ್ ಹೋಯ್ತು. ತುಂಬ ಕೆಳಗಡೆ ಬಂದ್ವಲ್ಲ, ಅದಕ್ಕೆ ಹೋಗಿದೆ. ಎಲ್ಲಾದರೂ ಬ್ರೆಡ್ ಆಮ್ಲೆಟ್ ತಿನ್ನಬೇಕು, ಯಾಕಂದರೆ ಫುಲ್ ಎನರ್ಜಿ ಡೌನ್ ಆಗಿ ಹೋಗಿದೆ. ಬ್ರೆಡ್ ಆಮ್ಲೆಟ್ ವಿತ್ ಇದು ತಿನ್ಬೇಕಪ್ಪ, ಮ್ಯಾಗೆ. ಏನು ಮಾಡೋಕ್ಕಾಗಲ್ಲ ಇರೋದು. ಒಳ್ಳೇದು ಯಾವುದಾದ್ರೂ ರೆಸ್ಟೋರೆಂಟ್ ಇದೆ, ಹೋಗಿ ಊಟ ಮಾಡಿಬಿಟ್ಟು ನಿಧಾನಕ್ಕೆ ಬಿಡ್ತೀವಿ. ಇನ್ನೂ ಬೇಜಾನ್ ಟೈಮ್ ಇದೆ ನಮಗೆ. 12 ಗಂಟೆ. ಏನು ಟೈಮ್ ಇದೆ, 12 ಗಂಟೆ ಆಗಿಲ್ಲ ಆಲ್ರೆಡಿ. ಸಾಯಂಕಾಲ ಅಷ್ಟೊಂದೆಲ್ಲ ಹೋಗ್ಬಿಡ್ತೀವಿ, ಟೆನ್ಷನ್ ಇರಲ್ಲ. 6,000 ರೂಪಾಯಿ ಗ್ಲೌಸ್ ಕೆಲಸ ಮಾಡ್ತಿಲ್ಲ ಅವನ ಅಕ್ಕನ್. 150 ರೂಪಾಯಿ ಗ್ಲೌಸ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೆವು. ರೇಟ್ ಏನಾಗಿದೆ. ಆಯ್ತಪ್ಪ, ಆಯಿತು. ತೆಗಿತವ್ರೆ. ಸ್ವಲ್ಪ ಹೆಡ್ಡೇಕ್ ಹೋಯ್ತು, ಸ್ವಲ್ಪ ಇದೆ ಹೆಡ್ಡೇಕು. हेलमेट तगबिಟ್ಟು भाई यार कितना टाइम लगेगा पता नहीं है। आप थोड़ा उस साइड करो क्योंकि ना इधर गाड़ी छोड़ो तो फिर आपको भी दिक्कत हो जाएगी। अगर तो पत्थर निकाल कर ठीक है थोड़ा बाहर जाना है। इस साइड पे उधर डालो ठीक है। क्योंकि ना हाँ इस साइड से गाड़ी छोड़ो तो फिर आप इसमें फंस गए ना। ठीक है तो आप निकाल सकते हैं भाई, आप साइड से निकाल सकते हैं। हाँ भाई नड़े नड़े बरी 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 अप्ಪ ಪಾಸ್ ಆಗಿಬಿಟ್ರೆ ಸಾಕು। ಸ್ವಲ್ಪ ಬಂದ್ಬಿಟ್ಟು ಪಾಸ್ ಆಗಿಬಿಟ್ಟೆ। ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ, ರಿಪೇರ್ ಮಾಡ್ತಾರೆ। ಸಿಕ್ಕಾಕೊಂಡಿದ್ದೆ ಅಲ್ಲೇ ಇದ್ಬಿಡ್ದಾಗಿತ್ತು। ವಾ ಈ ಸೈಡ್ ಟ್ರಾಫಿಕ್ ಐತೆ ಗುರು।
ವಾ ಬಾಂಬೆಲ್ಲಿ ಇಡ್ತಾರಲ್ಲ. ಇಲ್ಲಿ ಇವತ್ತು ಆದಂಗೆ ಟೂ ವೀಲರ್ ಪಾಸ್ ಆಗ್ಬೋದು ಐ ಥಿಂಕು. ವಾಹ ತುಂಬ ಬರ್ತೈತೆ. ಇದು ಎಷ್ಟೊತ್ತಾಗತ್ತೋ ನೋಡಬೇಕು. ಎಷ್ಟೊತ್ತಾದರೂ ಆಗಲಿ, ಇನ್ನೇನು ಮಾಡೋಕ್ಕಾಗತ್ತೆ. ಇಷ್ಟು ಮುಂದೆ ಬರ್ಬೇಕಾ ಶಾಡದ ಏಕೆ ಅಂತ ನಮ್ಮ ಸ್ವಲ್ಪ ಜಾಗ ಸಿಕ್ಬಿಡ್ತು ಬಂದ್ಬಿಟ್ವಿ. ಸ್ವಲ್ಪ ತಪ್ಸ್ಕೊ ಬಂದ್ಬಿಟ್ರೆ ಸಾಕು. ಹೆಡ್ ಹಾಕೋಯ್ತು. ಇದೊಂದು ಪ್ಲೇಸ್ ಇದೆ, ಇದು ಡಿಸ್ಕಿಟ್. ಒಂದು ನಿಮಿಷ, ಅದು ಪೋಲ್ ನಂಬರ್ ಹೇಳ್ತೀನಿ. ಎಲ್ಲಿ ವಿಜಯ್ ದೇವರಕೊಂಡ ಸಿನಿಮಾ ಇದೆಯಲ್ಲ, ಇಟ್ಟು ಪೂವೆ ಪೂವೆ ಯಾವುದೋ ನನಗೂ ಬರ್ತಾ ಇಲ್ಲ ಕರೆಕ್ಟಾಗಿ. ಸೊ ಅದು ಶೂಟ್ ಮಾಡಿರೋ ಪ್ಲೇಸಲ್ಲಿ ಆ ಕಲ್ಲು ಐತೆ, ಅಲ್ಲಿ ಹೋಗ್ಬಿಟ್ಟು ನಾವು ಸೇಮ್ ಅದೇ ರೀತಿ ಫೀಲಿಂಗಲ್ಲಿ ಒಂದು ಸಾಂಗ್ ಹಾಕೋಣ, ಏನಂತೀರಾ? ಇಡ್ಲಿ ತಮಾಷೆಗೆ ಇರುತ್ತೆ. ಎಟ್ಟು ಪೋನೆ ನೀನು ತಾಲಾಚಿ ಎಟ್ಟು ಪೋನೆ ಆ ಸಾಂಗು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಏನೋ ಹೇಳ್ತಾ ಇದ್ದೀನಿ ಅಷ್ಟೇ. ವಾ ಹೆವಿ ಡೀಪ್ ಒದ್ದ ಶೋಕ್ ರಿವರ್ ಬಬ್ಬ ಯಾವುದು ಊರೈತಲ್ಲ ಅದು. ಬೆಟ್ಟ ಗುಡ್ಡ ಕ್ರಾಸ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಅಯ್ಯೋ ಇಲ್ಲೊಂದೈತಲ್ಲ, ಅಯ್ಯೋ ಒಂದು ಸ್ಕಿಡ್ ಆಗತ್ತೆ ನನ್ನ ಭಯ ಆಗಿರೋದು ನನಗೆ. ಯಾಕಂದರೆ ತುಂಬ ಸಲ ಆಗಿತ್ತು ಥರ, ಅದಕ್ಕೆ ಈ ಬೈಕಲ್ಲಿ ಆಗಿಲ್ಲ, ಬೇರೆ ಬೈಕಲ್ಲೇ. ಅದಕ್ಕೆ ಇದು ಕಲ್ಲು ಇದ್ದಾಗ ಸ್ವಲ್ಪ ನಿಧಾನಕ್ಕೆ ಹೋಯ್ತೀನಿ. ನಿನಗೆ ತಪ್ಪೇನಿದೆ. ಚಚ್ಚ ಹಿಂದ ಬರೋರು ನಿಜ ಹೇಳ್ತೀನಿ ನೋಡಿ, ಧೂಳು ಸರಿಯಾಗಿ ಬೀಳುತ್ತೆ ಮುಖಕ್ಕೆ. ಇಲ್ಲಿಂದ ಸ್ವಲ್ಪ ಮುಂಚೆ ಅಷ್ಟೇ. ಎಲ್ಲಾದ್ರೂ ನಿಂತ್ಕೊಂಡು ಪಾಸು ಬೈಕಿಲ್ಲ ಅಂದ್ರೆ ಟ್ಯಾಂಕು ಹೊಡೆದೈತದೆ. ಆ ರೇಂಜಲ್ಲಿ ಐತೆ ಪಾಸ್. ಸುತ್ತಲೂ ಏನಿದಾಗೋದು ತುಂಬ ದೊಡ್ಡದು. ನೆಗಡಿ ಬರ್ತಾ ಇದೆ, ಚಚ್ಕೊಂಡು ಹೋಗೋಣ ಅನಿಸ್ತದೆ ನೋಡಿ. ಹೋಗದೆ ಹಾಕೊಂಡು ಹೋಗೋ. ಹಿಂದೆ ಯಾರು ಗೊತ್ತಾಗತ್ತೆ, ಏನು ನಾಯಿ ಥರ ಹೋಯ್ತಾವನಲ್ಲ ಅಂತ. ನಾನು ನಿಧಾನಕ್ಕೆ ಹೋಗ್ಬೇಕು, ಯಾಕಂದರೆ ಬ್ರೇಕ್ ಏನೋ ಫೇಲ್ಯೂರ್ ಆದರೆ ಮುಂದೆ ಟೈರ್ ಸ್ವಲ್ಪ ಕಡಿಮೆ ಐತೆ, ಅದಕ್ಕೆ. ಅಬ್ಬಬ್ಬಬ್ಬ ಸೈಕಾಗಿದೆ ರೋಡು. ನಿಜವಾಗ್ಲು 1-2-3 ಕಿಲೋಮೀಟರ್ ಓಡಿಸೋದು ಬೇರೆ, ಈ ಪಾರ್ಟಿ ಓಡಿಸೋದು ಬೇರೆ ಇರುತ್ತೆ. ಅಡ್ವೆಂಚರ್. ಈ ರೋಡ್ ಕ್ಲೋಸ್ ಆಗಿದೆ, ಅದು ಪಾಯಿಂಟ್ ಸಿಗುತ್ತಾ ಇಲ್ವೋ ನೋಡಬೇಕು. ಅದು ವಿಜಯ ದೇವರಕೊಂಡವ್ರದ್ದು. ಬಟ್ಟೆಗಳಂತೂ ಎಲ್ಲ ಕಡೆ ಸಿಮಿಲರ್ ಆಗಿರುತ್ತೆ ಬ್ರೋ. ಇಲ್ಲಿ ಸ್ಟ್ರೈಟ್ ಒಂದು ರೋಡ್ ಇದೆ, ಬೈಕರ್ಸ್ ತುಂಬ ಜನ ಬರ್ತಾವ್ರೆ. ಗಲೀಜ್ ಆಗ್ಬೇಕು. ಹಾಯ್ ಬ್ರೋ. ಅವರೆಲ್ಲ ಫಾರಿನರ್ಸ್
ಅವರೆಲ್ಲ ಫಾರಿನರ್ಸಪ್ಪ. ಜೆ ಕೆ ಓಹೋ, ಶೋಕ್ ರಿವರ್ ನೀರೇ ಬರ್ತಿಲ್ಲ, ಲೈಟಾಗಿ ಬರ್ತಿದೆ ಅಷ್ಟೇ. ಅದಕ್ಕೆ ವಿಂಟರಲ್ಲಿ ಓವರ್ಫ್ಲೋ ಆಗುತ್ತೆ. ಬಾಬಾ ಹ್ಯಾವಿ ದೊಡ್ಡದು ನದಿ ಮಾತ್ರ ನೋಡೋಕ್ಕೆ ನೆಕ್ಸ್ಟ್ ಲೆವೆಲ್ ಕಾಣಿಸ್ತದೆ. ಇಲ್ಲಿ ಅಡ್ವೆಂಚರ್ ಹಂಗೆ ಇದೆ ಬಿಡಿ. ಆ ರೈಟ್ ಸೈಡ್ ನೋಡೋಕ್ಕಾಗ್ತಲ್ಲ, ಹುಚ್ಚ ಹೋಯ್ತದೆ ಅಲ್ಲಿ. ಸ್ಕಿಡ್ನೇ ಆದ್ರೆ ಒಂದೇ ಸಲ ಸ್ವರ್ಗ ಸೇರ್ಬಿಡ್ತಾರೆ. ಈ ಥರ ಪ್ಲೇಸ್ಗಳಿಂದ ಬಿದ್ದರೆ ಸತ್ತೋಗ್ಬೇಕು, ಮತ್ತೆ ಬದುಕಬಾರ್ದು. ಬಾ ನೋಡಿ, ಸ್ಯಾಂಡು. ಇವಾಗ ಊಟ ಮಾಡಿ ಅನ್ಲಿಮಿಟೆಡ್ ತಾಲಿ ತಿಂದ, ಪರವಾಗಿಲ್ಲ, ಸ್ವಲ್ಪ 200 ರೂಪಾಯಿ. ಇಟ್ಸ್ ನಾಟ್ ವರ್ತ್, ಹಂಗೆ ಗೊತ್ತು. ಅದು ತಿನ್ನೋ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ಆರ್ಮಿ ಪ್ಲೇಸು, ವಿ ಕಾಂಟ್ ರೆಕಾರ್ಡ್. ಒಳ್ಳೆಯದೇ ಕನಪಲ್ಲದ ಪದ ಈ ಕಡೆ ಡಿಫ್ರೆಂಟ್ ಆಗಿದೆಯಾ, ತಣ್ಣಗಾಗ್ತಿದೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಬ್ಯಾಗ್ ಲೀಕೇಜ್ ಆಗ್ತಿದ್ಯಾ? ಡಿಫ್ರೆಂಟ್ ಬೆಟ್ಟಗಳು, ಡಿಫ್ರೆಂಟ್ ನದಿಗಳು. ವಾವ್, ಟರ್ನಿಂಗ್ ನೋಡಿ ಹಿಂಗಿತ. ಸೈಟ್ ರೋಡ್ ನೋಡ್ಕೊಂಡು ಏನಾಯ್ತು ಗುರು, ಸೈಟ್ ರೋಡು. ಹುಡುಗಿ ಕಣ್ಣು, ರೋಡೆಡ್ ಕಣ್ಣು, ಆಟಿಗೆ ಬುಲ್ಲೆಟ್ಟು 1 by 1. ಐ ಥಿಂಕ್ ಆ ಕಲ್ಲನ್ನ ಎತ್ಬಿಟ್ಟಿದ್ದಾರೆ ಅನ್ಸುತ್ತೆ. ಎಸ್, ಇದೆ ಅಕ್ಕನ್ ಬಾಗ್ರು. ಅಲ್ಲ ಹಾಕಿ ಬ್ರೋ. ನಕ್ಕಲ್ಲ ಹಾಕಾಯ್ತು ಗುರು. ಹೈಲೈಟ್ ಇದು. ಸ್ಯಾಂಡಲ್ ನಿಲ್ಸ್ಬಿಟ್ಟು ಹೋಗ್ತಾನೇ ಇಲ್ಲ, ಎಷ್ಟೊಂದು ತಿರುಗಿಸೋದು ಪಾಪ. ನೋಡಿ ಲೆಫ್ಟ್ ಸೈಡ್ ಎಲ್ಲ ಇದು ADV ಬೈಕ್ಸ್ ತುಂಬ ಇದೆ ನೋಡಿ, ಹೆಂಗಿದೆಯೋ ಎಲ್ಲ ಬಿಡಿ ADV ಬೈಕ್ಸ್ ಇದೆ. ಐ ಆಮ್ ಆಲ್ವೇಸ್ ಓಕೆ. ಮತ್ತೆ ಬರೋದು ಹೆಂಗೆ? ಹಾಂ, 2.5 भाई कितना प्राइस? भाई कितना? 500. रिटर्न आप ही लेके जाएगा इधर? 500 ರೂಪಾಯಿ ಅಂತ ಬ್ರೋ. ನೋಡಿ ಎಷ್ಟು ಗಲೀಜಾಗಿದ್ಯಾ ಅಲ್ಲ? ಕಾಣಿಸ್ತು, ಗಲೀಜಾಗಿಲ್ಲ ಅಷ್ಟೇ. ಹಾಂ, ಗಲೀಜಾಗಿಲ್ಲ. ಅಲ್ಲ ಮಾಡಿ ಒಂದು ನೀವು ಬಂದಿದ್ದು ಮಾಡೋಣ ಅಂತ ಆಸೆ, ನನಗೂ ಮಾಡೋಣ ಅಂತ ಆಸೆ. ಹಾಂ, ಹೋಗ್ಬೋದು. ನನಗೆಲ್ಲ ಹೋಯ್ತೀನಿ, ಅವ್ರಿಗೆ ಬೇಜಾರು ಉಂಟು, ತಲೆಗಡೆ ಇತ್ತು. 2 ಸಾವಿರ ಕೊಟ್ಟನಲ್ಲ ಅನಿಸ್ತದೆ. ಆಮೇಲೆ 2,500 ಕೇಳ್ತಾರೆ. 2,500 ಆದ್ರೆ ಬೇಜಾರು ಹೋಯ್ತದೆ. ಎಂಜಾಯ್ ವರ್ಲ್ಡ್ಸ್ ಲಾಂಗೆಸ್ಟ್ ಹೈಯೆಸ್ಟ್ ಆಟಿಟ್ಯೂಡ್ ಜಿಪ್ ಲೈನ್ ಟೂರ್. ಏನು ಧೂಳು ಮತ್ತೆ ಟ್ರಾಫಿಕ್ ಜಾಮಾ. ಯಾರು ದಾರಿಗೆ ಬಿಡಲ್ಲ ರೀ, ನೀನೇ ಹೋಗ್ಬೇಕು. ನಡ್ಕೊಂಡು ಬಿಡಬೇಡ. ಅದು
ಟೂ ವೀಲರ್ ಮಗನೇ ನೀನು ಹಿಮಾಲಯ ನಿಂತ್ಕೊಂಡು ಹೋಗು ಚಚ್ಕೊ ಚಚ್ಚು ಬಿಡಬೇಡ ಆಂಬುಲೆನ್ಸ್ ಹೋಗ್ತಾಯಿದೆ ಆಂಬುಲೆನ್ಸಿಂದ ಹೋಗ್ಬಿಡು ಬೆಟರು ಫಸ್ಟು ಅದು ಬಿಡ್ರ ಆಂಬುಲೆನ್ಸ್ ಅಂತ ನೋಡಲ್ಲ ಕೆಪರ ನಾನು ಹೆಂಗೋ ಹಂಗೆ ಬಂದ್ಬಿಡ್ತೀನಿ ವಾ ಇಲ್ಲೇನೋ ಕೆಲಸ ಮಾಡ್ತವ್ರೆ ಓ ಇಲ್ಲಿ ಸ್ಟಕ್ ಮತ್ತೆ ಹೋಗೋಲ್ಲ ನಿನ್ನ ಅಮ್ಮನ್ ನಾನು ಬಿಡು ನಕ್ಕೊಂಡು ಹೋಗ ಬಿಡಬೇಡ ಹೋಗ್ರೋ ಲೆಫ್ಟ್ ಓವರ್ ನಿನ್ನ ಅಕ್ಕನ್ ಥೂ ಕೇಳೋದವ್ರು ಅಯ್ಯ ಏನೋ ಮಾಡ್ತಾನೆ ನಾನು ಆ್ಯಕ್ಚುಲಿ ಆಂಬುಲೆನ್ಸ್ ಬಂತು ಅದಕ್ಕೆ ಬಿಡ್ತಿರೋದು ಇಲ್ಲಾಂದರೆ 1 hour 1/2 hour ಇಲ್ಲೇ ಆಗ್ಬಿಡ್ತಿತ್ತು ಸದ್ಯ ನಾನು ಮೂವ್ ಆದೆ ಮಿಗ್ದವರೆಲ್ಲ ಇಲ್ಲೇ ಇದ್ದಂಗಿದ್ದಾರೆ ಮನು ಬರ್ತಾನೆ ಕಾಣಿಸ್ತಾ ಇದ್ದಾನೆ 1 ಕಿಲೋಮೀಟ್ರು ಇದೇ ಥರ ಇರೋದು ಹಾಂ ಅದೇ ಚಚ್ರ ನನ್ನ ಅಕ್ಕನ ಬಿಡ್ಬಾರ್ರಿ ಹಾಫ್ ಕ್ಲಚ್ ಇಟ್ಕೋಬೇಡ ಹಾಫ್ ಕ್ಲಚ್ ಇಟ್ಕೊಂಡ್ರೆ ಮಗನೇ ತೆವದಾಗ್ತೀನಿ ಓ ಧೂಳು ಎಬ್ಬಿಸ್ಕೊಂಡು ಹೋಗ್ತಾ ಇದ್ದೀನಿ ಆಂಬುಲೆನ್ಸ್ ಜೊತೆ ಹೋಗ್ಬೇಡ ಅದೇ ಪಾಪ ಅವರು ಅರ್ಜೆಂಟಲ್ಲಿ ಇರ್ತಾರ ಹೋಗ್ಲಿ ನಿಧಾನ ನೀನು ನಿಧಾನಕ್ಕೆ ಹೋಗು ಅವ್ರು ಹೋದ್ಮೇಲೆ ಬೇಕಾದ್ರೆ ನಾನು ಚಚ್ಚು ಎಷ್ಟು 2ನೇ ಕೆರೆಯಲ್ಲಿ ಹೋಗ್ತಿದ್ದೀನಿ ಧೂಳು ಅದು ಚಚ್ರ ನಾ ಅಕ್ಕನ್ ಬಿಡ್ಬೇಡ್ರಿ ಅದೇ ಮಣ್ ಗಾಡಿ ಹೋಗುತ್ತೋ ಮಗನೇ ನಿಧಾನಕ್ಕೆ ಹೋಗಿ ಸಾಯ್ ಒಂದೊಂದ್ಸಲಿ ಎಮೋಷನ್ ಆಗ್ಬಿಡ್ತೀನಿ ಯಾಕೋ ಈ ಸ್ಪೀಡ್ ಹೋದ್ರೆ ಈ ಥರ ರೋಡಲ್ಲಿ ಬದುಕ್ತಾರ ಹೆಲ್ಮೆಟ್ ಅಲ್ಲೆಲ್ಲ ಹೋಯ್ತು ಅಕ್ಕನ್ನ ನನಗಿನ್ನ ರೂಮ್ಗೆ 6 ಕಿಲೋಮೀಟ್ರ್ ಇದೆ ಈ ಪಾರ್ಟಿ ಫಾಸ್ಟಲ್ಲಿ ಬಂದರೆ ಗಾಡಿ ಟೈರ್ ತೆಗಿಸ್ಕೊಂಡು ಹೋಗುತ್ತೆ ನೋಡಿ ನಾವು ಬಂದಿರೋ ಸ್ಪೀಡ್ಗೆ ಮನು ಬರ್ತಾರಷ್ಟೇ ಮಿಗ್ದವರೆಲ್ಲ ಹಿಂದೆ ಹೋಗ್ಬಿಟ್ಟಿದ್ದಾರೆ ಇವತ್ತು ಬೇಡ ಮಗ ನಾಳೆಯಿಂದ ಅದೇ ಕೆಲಸ ನಿನಗಿಲ್ಲ ಅವಡ ನಾಳೆಯಿಂದ ಫುಲ್ ಅಡ್ವೆಂಚರ್ ಇರುತ್ತೆ ಆಫ್ ರೋಡು ಹೋಗ್ಬೇಕಂದ್ರೆ ಚಿಚ್ಚು ಇದ್ಯಾಕೋ ಇದು ಇಗ್ನಿಷನ್ಸು ಇದಾಕೆ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ ಕಿಲ್ ಸ್ವಿಚ್ ಆಗ ಆಫ್ ಆಗ್ತಿಲ್ಲ ಓಕೆ ಕೇಳೋಣ ನೋಡೋಣ ಫಸ್ಟು ಲೀನ್ ಮಾಡ್ಕೊಂಡೇ ಹೋಗ್ಬೇಕು ಇಲ್ಲಾಂದ್ರೆ ಪಿರ್ರೆ ಇದೆ ನೋಡಿ ದಡ ಅನ್ಸ್ಬಿಡುತ್ತೆ ಬಾ ಇದು ನೋಡು ಹೆಂಗಾಗ್ತಾವ ಸೈಕ್ಲುಕ್ಕಿರೋ ಬೆಟ್ಟ ಗುಡ್ಡಗಳ ಮಧ್ಯೆ ಇಬ್ರು ಲೀನ್ ಮಾಡ್ಕೊಂಡು ಹೋಯ್ತಿದ್ದೀವಿ ಇನ್ನು ಡಿಸ್ಕಿದ್ಗೆ 4 ಕಿಲೋಮೀಟ್ರ್ ಐತೆ ಪಾಪ ಯಾವ ರೋಡ್ ಗುರಿದು ನಡೆಯೋ ಅಪ್ಪೆ ನಡಿ
ಕುತ್ಕೊಂಡು ನಡ್ಸಕ್ಕಂತೂ ಆಗಲ್ಲ ಸ್ಪೀಡಾಗಿ. ಹೇಳಪ್ಪ ಹರೀಶ್ ನಾನು ಅವನೇ ನಾನು ವೀಡಿಯೋ ಮಾಡ್ತಾಯಿದ್ದೇನೆ. ಹೆಲ್ಮೆಟ್ ನಂಗೆ ಲೂಸು, ಫ್ರಂಟ್ ವ್ಯೂ ಸ್ವಲ್ಪ ಏನಾರು ಹಂಗೆ ಹಿಂಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲೊಂದು ಹೋಟೆಲ್ ಹತ್ರ ಮಾತಾಡಿದ್ರು ಅಂತ ನಿನ್ನೆ. ಬರ್ತಾರ ಅದಪ್ಪ, ಅದು 1000 ರೂಪಾಯಿ ನಡೀತಂತ. ಒಂದ್ಸಲ ಹೋಗಿ ಕೇಳೋಣ, ಕಡಿಮೆ ರೇಟ್ಗೆ ಸಿಕ್ಕರೆ. ಇಲ್ಲ ಚಿಲ್ಲಿಂಗ್ ಪ್ಲೇಸ್ ಐತೆ. हाँ वंशी से कॉल किया आपको, बात किया क्या? ನಮ್ಮ ಸ್ಟ್ಯಾಂಡ್ ಆಗಕ್ಕೆ ಆಗಲ್ಲ ನಂದು. ರೀಚ್ ಆದ್ವಾ, ಎಲ್ಲ ಬಟ್ಟೆ ಎಲ್ಲ ಅಲ್ಲೆಲ್ಲ ಹಾಕ್ಬಿಟ್ಟು ಕಾಫಿ ಹೇಳಿದ್ರು, ಕಾಫಿ ಕುಡಿದ್ಬಿಟ್ಟು ಆಚೆ ಸ್ವಲ್ಪ ಹೊತ್ತು ಹೋಗಿ ಇನ್ನೊಂದು ಪ್ಲೇಸ್ ಇದೆ ನೋಡೋಕ್ಕೆ, ಹೋಗ್ಬೇಕು. ಅದಕ್ಕೆ ಬ್ರಷ್ ತಗೊಂಡು ಕ್ಲೀನ್ ಮಾಡ್ತಾನೆ. ಇವಾಗ ಮಾಡಿದ್ದು ಫುಲ್ ಆಫ್ ರೋಡ್. ಅದಕ್ಕೆ ಚೆನ್ನಾಗಿತ್ತಲ್ಲ ಮನು, ಸೂಪರ್ ಆಗಿತ್ತಲ್ಲ. ನಾಳಿಂದ ಇನ್ನೂ ಸೂಪರ್ ಆಗಿದೆ. ಇಂದ ಬರ್ತಾವ್ರೆ. ಸೊ ಕ್ಯಾಮಲ್ ರೈಡ್ಗೋಸ್ಕರ ಹೋಗ್ತಾ ಇದೀವಿ. ಈವ್ನಿಂಗ್ ಫ್ರಮ್ ಹಂದರ್. ಸೊ ಇದು ದಿಸ್ಕಿಟ್ನ ಪಕ್ಕದಲ್ಲಿರೋ ಒಂದು ಸ್ಯಾಂಡಿನ್ಸು ನಡ್ಕೊಂಡು ಹೋಗ್ತಿದ್ವಿ, ಸೈಕಾಗಿದೆ. ಸೊ ಇದು ಬಂದ್ಬಿಟ್ಟು ಫುಲ್ ಸ್ಯಾಂಡಿನ್ಸು, ಅಂದರೆ ಲೈಕ್ ಮರುಭೂಮಿ ಥರ ಇರುತ್ತಾ. ಸೊ ನೋಡ್ಬೋದು, ಇವಾಗ ಅದ್ರ ಮೇಲೆ ಮಲಗಿದ್ದೀನಿ ನಾನು. ಸೊ ಎಲ್ಲ ಆ ಬೆಟ್ಟಗಳಿಂದ ಬಂದಿರೋ ಚಿಕ್ಕ ಚಿಕ್ಕ ಮರಳು ತೋರಿಸ್ಲಾ, ಲೈಕ್ ದಿಸ್. ಸೊ ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡ್ಬಿಟ್ಟು, ಇದು ಆ್ಯಕ್ಚುಲಿ ಎಕ್ಸಾಕ್ಟಾಗಿ ದಿಸ್ಕಿತ್ತಿಂದ ಒಂದು 7 ಕಿಲೋಮೀಟ್ರ್ ಇದೆ. ಕ್ಯಾಮಲ್ ರೈಡ್ ಎಲ್ಲ ಮಾಡ್ಬೋದು, ಬಟ್ ನಾವು ಮಾಡ್ತಿಲ್ಲ, ಯಾಕಂದರೆ ತುಂಬ ಜನಕ್ಕೆ ರೋಡ್ ಇದ್ದಾರೆ. ಆ ಥರ ಪರಿಚಯ ಮಾಡಿಸ್ತೀನಿ ನಿಮಗೆ. ನಾವು ರಿಟರ್ನ್ ಸ್ಯಾಂಡ್ಯೂನ್ಸ್ ಇಂದ ವಾಪಸ್ ಡಿಸ್ಕಿತ್ಗೆ ಬಂದ್ವಿ. ಇಲ್ಲೊಂದು ಫೇಮಸ್ ಮಾನಿಸ್ಟ್ರಿ ಐತೆ, ಲೈಕ್ ಮಠ ಅಂತ ತಿಳ್ಕೊಬೋದು. ಸೊ ರೂಮಿಂದ ತುಂಬ ಹತ್ರ ಇದ್ದು, ಸೊ ಇವು 2 ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಕ್ರೇಜಿ. ಅಪ್ಪ ಬಾರಿ ಎಷ್ಟಿರ್ಬೋದು ನಿಂಗೆ ಏಜು? 20ರಿಂದ 25 ಇರ್ಬೋದು. ಅವಳಿಗೆ ಅಷ್ಟು ಆಸೆ ಇರ್ಬೇಕಾರೆ ನಿನಗೆ, ನಿಂದು ಇನ್ನೂ ಎಳೆ ವಯಸ್ಸು. ನೋಡು ಆ ಕಾಗೆ, ನೋಡು ಆ ನೀರು, ನೋಡು ಆ ನೋಡು ಕಾಣಿಸಿದೆ, ಲೈಟ್ ನೋಡು ನೋಡು ಎಲ್ಲ ಆಗ್ತೇ ಹಿಂಗೆ. ಹುಷಾರಾಗಪ್ಪ. ಓಕೆ